ಓಂ ನಮಃ ಶಿವಾಯ. ಮಹಾಶಿವರಾತ್ರಿ ಮತ್ತೆ ಬಂದಿದೆ ಬಂಧುಗಳೇ. ಮಹಾದೇವನ ಸ್ಮರಣೆ ಮಾಡುವಂತಹ ದಿನವಿದು. ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುವಂತಹದ್ದು ಶಿವರಾತ್ರಿ, ಮಹಾಶಿವರಾತ್ರಿ. ಶಿವಭಕ್ತರ ಪಾಲಿಗೆ ಮಂಗಳಕರ ರಾತ್ರಿ. ಈ ದಿವಸ ಹಗಲು ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರವಾಗುವಂತಹ ಶುಭ ದಿನವಿದು. ಭಕ್ತರಿಗೆ ಹಬ್ಬ. ಈ ದಿನ ಶಿವನನ್ನ ಭಕ್ತಿಯಿಂದ ಪೂಜಿಸಿದರೆ ತಾವು ಮಾಡಿದ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗ್ತವೆ, ಮೋಕ್ಷ ಪ್ರಾಪ್ತವಾಗುತ್ತದೆ ಎಂಬುದು ಭಕ್ತರ ಬಲವಾದ ನಂಬಿಕೆ. ಮದುವೆಯಾಗದ ಹೆಣ್ಮಕ್ಳು ಶಿವಗುಣ ರೂಪಿಯಾದ ಅನುರೂಪ ಪತಿಗಾಗಿ ಪ್ರಾರ್ಥನೆಯನ್ನ ಮಾಡಬೇಕು. ಮುತ್ತೈದೆಯರು ಪತಿಯ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸುವುದು ಕೂಡ ಸಂಪ್ರದಾಯವಾಗಿದೆ. ಶಿವರಾತ್ರಿಯಂದು ಶಿವನನ್ನು ಪೂಜಿಸಿದರೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ದೊರೆಯುವುದು ಅನ್ನೋದು ಭಕ್ತರ ನಂಬಿಕೆ. ಹಾಗಾದ್ರೆ ಅಂತ ಮಹಿಮೆ ಏನು ಈ ಶಿವರಾತ್ರಿಯದು? ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ. ಶಿವರಾತ್ರಿಯ ದಿವಸ ತನ್ನನ್ನು ಪೂಜಿಸುವಂತಹ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಆ ಮಹಾದೇವನೇ ಪಾರ್ವತಿಯಲ್ಲಿ ತಿಳಿಸಿರುವನು ಅಂತ ಹೇಳುತ್ತೆ ಶಿವಪುರಾಣ. ಶಿವ ಪಾರ್ವತಿಯರ ವಿವಾಹ ಮಹೋತ್ಸವದ ದಿನವಿದು. ಇದು ಕೂಡ ವಿಶೇಷ. ಹಿಮವಂತನ ಮಗಳು ಪಾರ್ವತಿ ಈ ದಿವಸ ರಾತ್ರಿ ಇಡೀ ಶಿವನಾಮಸ್ಮರಣೆ ಮಾಡ್ತಾ ಶಿವನ ನಾಮವನ್ನ ಪಠಿಸುತ್ತಾ ತಪಸ್ಸನ್ನು ಮಾಡಿ ಶಿವನನ್ನು ಮೆಚ್ಚಿಸಿ ವಿವಾಹವಾದಳು ಎಂಬುದು ಪ್ರತೀತಿ ಇದೆ. ಶಿವ ರುದ್ರ ತಾಂಡವನಾಡಿದ ರಾತ್ರಿಯೂ ಕೂಡ ಈ ಮಹಾಶಿವರಾತ್ರಿ ದಿವಸವೇ. ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಈ ಶಿವನೇ ಕುಡಿದನು. ಅದಕ್ಕೆ ಅವನಿಗೆ ನೀಲಕಂಠ ಅಂತ ಕೂಡ ನಾಮ ಬಂತು. ವಿಷ ಗಂಟಲೊಳಗಿಂದ ಇಳಿಯದಂತೆ ಪಾರ್ವತಿ ದೇವಿಯು ಇಡೀ ರಾತ್ರಿ ತಡಿತಾಳೆ ಅಂತ ಶಿವಪುರಾಣ ಹೇಳುತ್ತೆ. ಆ ಶಿವನನ್ನ ಜಾಗೃತಿ ಮಾಡುವುದಕ್ಕಾಗಿಯೇ ರಾತ್ರಿ ಇಡೀ ಶಿವನ ಸ್ಮರಣೆಯನ್ನ ಮಾಡಬೇಕು ಅನ್ನೋದು ಕೂಡ ಶಿವಪುರಾಣದ ಕಥೆ ಉಂಟು. ಹಾಗಾಗಿ ಭಕ್ತರು ಇಡೀ ರಾತ್ರಿ ಎಚ್ಚರವಿದ್ದು ನೀಲಕಂಠನನ್ನ, ಆ ಶಂಭುವನ್ನ ಸ್ತುತಿಸ್ತಾರೆ, ಸ್ಮರಣೆಯನ್ನ ಮಾಡ್ತಾರೆ, ಪಂಚಾಕ್ಷರಿ ಶಿವಮಂತ್ರವನ್ನ ಪಠಣೆ ಮಾಡ್ತಾರೆ. ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಇಳಿದು ಬಂದ ಗಂಗೆಯನ್ನ ಶಿವ ತನ್ನ ಜಡೆಯಲ್ಲಿ ತುಂಬಿಸಿಕೊಂಡಿದ್ದ. ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನ ಭೂಮಿಗೆ ಹರಿಸುವಂತೆ ಶಿವನನ್ನ ಪ್ರಾರ್ಥನೆಯನ್ನ ಮಾಡ್ತಾನೆ. ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನ ಹರಿಯ ಬಿಟ್ಟಿದ್ದು ಕೂಡ ಇದೇ ಶಿವರಾತ್ರಿ ದಿವಸ ಅನ್ನುತ್ತೆ ಶಿವಪುರಾಣ. ಲಿಂಗ ಪುರಾಣದ ಪ್ರಕಾರ ಲಿಂಗ ರೂಪಿಯಾಗಿ ಭಕ್ತರಿಗೆ ಅನುಗ್ರಹ ನೀಡಿದ ದಿನವೂ ಕೂಡ ಇದೇ ಮಹಾಶಿವರಾತ್ರಿಯಂದು. ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿಯಂದು ಶಿವಲಿಂಗ ರೂಪಿಯಾಗಿ ದರ್ಶನ ನೀಡಿದ ಅನ್ನೋದು ಕೂಡ ಪ್ರತೀತಿ ಇದೆ ಬಂಧುಗಳೇ. ಈ ಶಿವರಾತ್ರಿ ಆಚರಣೆಯ ಕುರಿತಾಗಿ ಪ್ರಚಲಿತದಲ್ಲಿರುವಂತಹ ಒಂದು ಕಥೆ ಉಂಟು. ಹಿಂದೆ ಬೇಡನೊಬ್ಬ ಕಾಡಿನಲ್ಲಿ ಬೇಟೆಗಾಗಿ ತೆರಳಿದ್ದ. ದಿನವಿಡೀ ಅಲೆದರೂ ಆತನಿಗೆ ಯಾವುದೇ ಬೇಟೆಯೂ ಸಿಗಲಿಲ್ಲ. ಬೇಟೆ ಅರಸಿ ಹೊರಟ ಬೇಡ ದಾರಿ ತಪ್ಪಿ ಅರಣ್ಯದಲ್ಲೇ ಅಲಿಯತೊಡಗಿದ. ಅದಾಗಲೇ ಸಂಜೆಯಾಗಿತ್ತು, ಕತ್ಲಾಗಿತ್ತು. ಕ್ರೂರ ಪ್ರಾಣಿಗಳು ಆತನನ್ನ ಸುತ್ತುವರಿಯತೊಡಗಿದವು. ಆಗ ಭಯಗ್ರಸ್ತನಾದಂತಹ ಆ ಬೇಡ ಒಂದು ಮರವನ್ನ ಏರಿ ಕುತ್ಕೊಳ್ತಾನೆ.
ಮನದಲ್ಲೇ ಶಿವನನ್ನ ಧ್ಯಾನಿಸ್ತಾ ಮರದ ಎಲೆಗಳನ್ನ ಕಿತ್ತು ಕೆಳಗಡೆ ಹಾಕತೊಡಗಿದ. ಆ ಎಲೆಗಳು ಅವನಿಗೆ ಅರಿವಿಲ್ಲದಂತೆಯೇ ಕೆಳಗಡೆ ಇದ್ದ ಶಿವಲಿಂಗದ ಮೇಲೆ ಬೀಳತೊಡಗಿದ್ವು. ಕಾಕತಾಳೀಯವೆಂದ್ರೆ ಆತ ಏರಿದ್ದ ಮರವು ಕೂಡ ಬಿಲ್ವ ಪತ್ರದ ಮರವೇ ಆಗಿತ್ತು. ಶಿವರಾತ್ರಿಯಂದು ಪೂರ್ತಿ ಜಾಗರಣೆ ಇದ್ದು ಬಿಲ್ವಪತ್ರೆಯನ್ನ ಶಿವನಿಗೆ ಅರ್ಪಿಸಿದ ಬೇಡನಿಗೆ ಶಿವ ಅಭಯ ನೀಡಿದ. ಶಿವನೇ ಆತನನ್ನು ರಕ್ಷಿಸಿದ ಎಂಬ ಸುದ್ದಿ ಹರಡಿ ಭಕ್ತರು ಶಿವರಾತ್ರಿಯಂದು ಶಿವನನ್ನು ಪೂಜಿಸಲು ಆರಂಭವನ್ನ ಮಾಡಿದ್ರು ಅನ್ನೋ ಕಥೆ ಉಂಟು. ಪುಣ್ಯದ ಲಯವಾಗಿ ಬೇಡ ಮುಂದಿನ ಜನ್ಮದಲ್ಲಿ ರಾಜ ಚಿತ್ರಭಾನುವಾಗಿ ಜನಿಸಿದ ಅನ್ನೋದು ಕೂಡ ಕಥೆ ಉಂಟು. ಮಹಾಭಾರತದಲ್ಲಿ ಬರುವಂತಹ ಈ ಕಥೆಯನ್ನ ಮರಣಶಯ್ಯೆಯಲ್ಲಿ ಮಲಗಿದ್ದ ಭೀಷ್ಮ ಹೇಳಿದನು ಅನ್ನೋದು ಕೂಡ ಕಥೆ ಉಂಟು ಬಂಧುಗಳೇ. ಈ ಮಹಾಶಿವರಾತ್ರಿಯಂದು ಶಿವನ ಸ್ಮರಣೆಯನ್ನ ಮಾಡಿ, ಶಿವನಿಗೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿ ಪೂಜೆ ಮಾಡಿ ಬಂಧುಗಳೇ. ಆ ಮಹಾದೇವನ, ಆ ಶಿವನ, ಆ ನೀಲಕಂಠನ ಕೃಪೆಗೆ ಪಾತ್ರರಾಗಿ ಈ ಮಹಾಶಿವರಾತ್ರಿಯಂದು ಶಿವನು ತಮ್ಮೆಲ್ಲ ಕಷ್ಟಗಳನ್ನ ಪರಿಹರಿಸಲಿ ಅಂತ ಆ ಮಹಾದೇವನಲ್ಲಿ ನೀಲಕಂಠನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ ಬಂಧುಗಳೇ.